ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಲ್ಟಿಗ್ರೇನ್ ರೊಟ್ಟಿ ಅಥವಾ ಬೆರ್ಕಿ ರೊಟ್ಟಿ ಅಂತಾರೆ ಮತ್ತು ದಪಾಟಿ ಅಂತಾರೆ, ಅದನ್ನು ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ನಾನು ರೊಟ್ಟಿ ಮಾಡೋದಕ್ಕೆ ಈ ಥರ ಎಲ್ಲ ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡಿದ್ದೀನಿ. ಅಕ್ಕಿ, ಕಡಲೆಬೇಳೆ ಮತ್ತು ಜೋಳ, ಗೋಧಿ ಮತ್ತು ಧನಿಯಾ ಮತ್ತು ಅರಿಶಿನ ಬೋಟ್ ಕೂಡ ಈ ಥರನೇ ಕುಟ್ಟಿ ಅದರೊಳಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿರಿ, ಅದು ಬೀಸ್ಕೊಂಬಂಡಿರೋ ಹಿಟ್ಟನ್ನ ಇವಾಗ ಚಾಳಿಸ್ತಾ ಇದ್ದೀನಿ ನೋಡಿ. ಈ ಥರ ಚಾಳಿಸ್ಕೊಂಡು ಇದಕ್ಕೆ ನಾನು ಹಸಿಮೆಣಸಿಕಾಯಿ ಖಾರನೇ ಹಾಕ್ತಾಯಿದ್ದೀನಿ. ಖಾರ ಹಾಕೋದಕ್ಕೆ ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಡೈರೆಕ್ಟಾಗಿ ಕೂಡ ಹಾಕೋಬೋದು ಅಜ್ವಾನ, ಮತ್ತು ಮಿಕ್ಸರ್ಗೆ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ನಾನು ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ. ಹಸಿಮೆಣಸಿಕಾಯಿ ಒಳಗೆ ಮಿಕ್ಸ್ ಮಾಡಿ ಅದನ್ನು ಮಿಕ್ಸಿ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಸ್ಮಾಲ್ ಸೈಜಲ್ಲಿ ಕೊತ್ತಂಬರಿನ ಕಟ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ರೊಟ್ಟಿ ಮಾಡುವಾಗ ದಪ್ಪಾಗಿ ಬಂದರೆ ಚೆನ್ನಾಗಿ ಬರೋಲ್ಲ ಅಂತ ಈ ಥರ ಸ್ಮಾಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಆ ಹಿಟ್ಟಿನಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಮತ್ತು ಅದು ಹಸಿಮೆಣಸಿಕಾಯಿ ಖಾರ, ಇದರೊಳಗೆ ಅಜ್ವಾನ್ ಕೂಡ ಮಿಕ್ಸ್ ಇದೆ. ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಮತ್ತು ಈ ಹಿಟ್ಟು ಜಿಗಿ ಇತ್ತಂದರೆ ಜಿಗಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಜಿಗಿ ಕಮ್ಮಿ ಇತ್ತಂದರೆ ಸ್ವಲ್ಪ ಜಿಗಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಾನು ಈ ಥರ ನೀರನ್ನ ಕುದಿ ಬರೋವರೆಗೂ ಬಿಟ್ಟು, ಕುದಿ ಬಂದ ನಂತರ ಜಿಗಿನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಜಿಗಿ ಇತ್ತಂದರೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಕಮ್ಮಿ ಇದ್ದರೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ, ಇವಾಗ ನಾನು ಜಿಗಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಈ ಥರ ಹಿಟ್ಟನ್ನ ನಾದ್ತಾ ಇದ್ದೀನಿ ನೋಡಿ. ಅದು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು, ಖಾರನ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಜಿಗಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಷ್ಟು ಬೇಕೋ ಅಷ್ಟು ಜಿಗಿ ಹಾಕ್ಕೊಂಡು ಇದು ಸ್ವಲ್ಪ ಹೊತ್ತು ಬಿಡಬೇಕು. ಒಂದು 5-10 ನಿಮಿಷಗಳ ಕಾಲ ಇದೇ ಥರ ಬಿಡಬೇಕು. ನಮ್ಮ ಕೈಲಿ ಎಷ್ಟು ಬಿಸಿ ಹಿಟ್ಟಿರುವಾಗ ನಾದಕ್ಕೆ ಸಾಧ್ಯನೋ ಅಷ್ಟು ಬಿಸಿ ಇರುವಾಗ ನಾದಬೇಕು. ಜಿಗಿ ಚೆನ್ನಾಗಿದ್ರೇ ರೊಟ್ಟಿ ಚೆನ್ನಾಗಿ ಬರುತ್ತೆ, ಹಾಗಾಗಿ ಸ್ವಲ್ಪ ಜಿಗಿ ಹಾಕ್ಕೊಂಡಿದ್ದೀನಿ. ಇದು ಟಿಫನ್ಗೆ ಮತ್ತು ಸಣ್ಣ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸಣ್ಣ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಮತ್ತು ಟಿಫಿನ್ಗೂ ಇದು ಚೆನ್ನಾಗಿರುತ್ತೆ. ದಿನ ಜೋಳದ ರೊಟ್ಟಿ ಮಾಡಿ ಮತ್ತು ಜೋಳದ ರೊಟ್ಟಿ ಊಟ ಮಾಡಿ ಬೇಜಾರಾದವ್ರಿಗೆ ಇದೊಂದು ಡಿಫ್ರೆಂಟಾಗಿ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದು 5-10 ನಿಮಿಷಗಳ ಕಾಲ ಇದೇ ಥರ ಬಿಡಬೇಕಾಗುತ್ತೆ, ಯಾಕಂದರೆ ಅದು ಬಿಸಿ ಇರುತ್ತೆ ಅಲ್ಲ, ಹಾಗಾಗಿ ಒಂದು 5 ನಿಮಿಷ ಬಿಟ್ಟು. ಇವಾಗ ಆಲ್ರೆಡಿ ನಾನು ಅರಿಶಿಣ ಬೋಟ್ ಕುಟ್ಟಿ ಬೀಸ್ಕೊಂಬರೋ ಸಿರಿಧಾನ್ಯದೊಳಲ್ಲೇ ಹಾಕಿದ್ರಿಂದ ಈಗ ಸ್ವಲ್ಪ ಅರಿಶಿಣನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಹಿಟ್ಟನ್ನ ನಾದ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ಚೆನ್ನಾಗಿ ನಾದ್ತಾ ಇದ್ದೀನಿ. ಹೀಗೆ ನೋಡಿ ಹಿಟ್ಟು ನಾದ್ಕೊತ ನೋಡಿ, ಇವಾಗ ಕರೆಕ್ಟಾಗಿ ಹಿಟ್ಟು ನಾದೋದಾಗಿದೆ. ಮತ್ತು ಮೇಲೆ ಸ್ಪ್ರೆಡ್ ಮಾಡೋದಕ್ಕೆ ನಾನು ಎಣ್ಣೆ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕಾಟನ್ ಬಟ್ಟೆ ಕೂಡ ತೊಗೊಂಡಿದ್ದೀನಿ. ಕಾಟನ್ ಬಟ್ಟೆಯಿಂದ ಸ್ಪ್ರೆಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಸ್ವಲ್ಪ ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ, ಮತ್ತು ಅದಕ್ಕೆ ಎಳ್ಳು ಕೂಡ ತೊಗೊಂಡಿದ್ದೀನಿ ನಾನು. ಮತ್ತು ಹಿಟ್ಟನ್ನ ಈ ಥರ ರೋಲ್ ಮಾಡಿಕೊಂಡು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತೊಗೊಂಡು ಅದಕ್ಕೆ ಎಳ್ಳು ಹಚ್ಚಿದ್ದೀನಿ ನೋಡಿ. ಈ ಥರ ಎಳ್ಳು ಹಚ್ಚಿ ತಟ್ತಾ ಇದ್ದೀನಿ. ಒಂದು ಸೈಡ್ ಅಷ್ಟೇ ಎಳ್ಳು ಹಚ್ಚಿದ್ದೀನಿ ನೋಡಿ. ಹೀಗೆ ತಟ್ಟಿ ಮಾಡೋದ್ರಿಂದ ರೊಟ್ಟಿ ತುಂಬಾ ರುಚಿಯಾಗಿ ಬರುತ್ತೆ. ಕೆಳಗಡೆ ಈ ಥರ ಹಿಟ್ಟು ಹಾಕೋದ್ರಿಂದ ಕೆಳಗೆ ಅಂಟ್ಕೊಳ್ಳಲ್ಲ, ಹಾಗಾಗಿ ಕೆಳಗೆ ಹಿಟ್ಟು ಹಾಕ್ಕೊಂಡು ಈ ಥರ ತಟ್ಕೊತ ಹೋಗ್ತಾ ಇದ್ದೀನಿ ನೋಡಿ. ಇವಾಗ ಆಲ್ಮೋಸ್ಟ್ ಆಲ್ ರೆಡಿಯಾಗಿದೆ ರೊಟ್ಟಿ. ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ನಾನು ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ದೊಡ್ಡದಾಗಿನೇ ಇದೆ.
ಇವಾಗ ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ ರೊಟ್ಟಿ. ನಾನು ತವಾನ ಇಟ್ಟಿದ್ದೀನಿ. ಇವಾಗ ತವಾ ಕಾಯ್ದಿಲ್ಲ ಅಂತ ಚೆಕ್ ಮಾಡಿ ರೊಟ್ಟಿನ ಹಾಕ್ತಾಯಿದ್ದೀನಿ ನೋಡಿ. ಹೀಗೆ ತವಾದ ಮೇಲೆ ಹಾಕಿದ್ಮೇಲೆ 1 ನಿಮಿಷಗಳ ಕಾಲ ಇದೇ ಥರ ಬಿಟ್ಟು, ಇವಾಗ ನಾನು ಕಾಟನ್ ಬಟ್ಟೆನ ತೊಗೊಂಡು ನೀರಿನಲ್ಲಿ ಡಿಪ್ ಮಾಡಿ ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೋಡಿ. ಹೀಗೆ ರೊಟ್ಟಿ ಒಂದು ಸೈಡ್ ಬೈದಂದಮೇಲೆ ಮತ್ತೆ ಈ ತಿರು ಹಾಕೋಬೇಕಾಗುತ್ತೆ. ಈ ಥರ ತಿರು ಹಾಕೊಂಡ್ಮೇಲೆ ಇದು ಸೈಡು ಕೂಡ ಅದೇ ಥರ ಬೇಯಿಸ್ಬೇಕಾಗುತ್ತೆ. ಇವಾಗ ಅದು ಕಾಟನ್ ಬಟ್ಟೆ ಎಣ್ಣೆ ತೊಗೊಂಡು ಕಾಟನ್ ಬಟ್ಟೆಯಿಂದ ರೊಟ್ಟಿ ತುಂಬ ಸ್ಪ್ರೆಡ್ ಮಾಡಬೇಕಾಗುತ್ತೆ ನೋಡಿ. ಎರಡು ಸೈಡು ಈ ಥರ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ರೊಟ್ಟಿ ಎಷ್ಟು ಚೆನ್ನಾಗಿ ಬೇಯುತ್ತೆ ನೋಡಿ, ಅಷ್ಟು ರುಚಿ ಬರುತ್ತೆ. ಇವಾಗ ನೋಡಿ ನಾನು ಎಣ್ಣೆಯಲ್ಲಿ ಡಿಪ್ ಮಾಡಿ, ಕಾಟನ್ ಬಟ್ಟೆಯಿಂದ ಎಣ್ಣೆಯಲ್ಲಿ ಡಿಪ್ ಮಾಡಿ ರೊಟ್ಟಿ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ರೊಟ್ಟಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ಕೊಳ್ಳಿ, ಮತ್ತು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಬಾಯ್.